Hello, my dear aspirants. ಹೇಗಿದ್ದೀರಾ ಎಲ್ಲರೂ? Yes, there was a small gap, but now I'm back with more energy, more motivation, and more dedication. CTET ಆಗಿರಲಿ KTET ಆಗಿರಲಿ GPSTR HSTR aspirantsಗೆ ಮತ್ತೆ ಡೈಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. From today onwards, we will solve daily 10 PYQs together. Okay, so dream government teacher job ಆಗಿದೆ ಅಂದರೆ ಕನ್ಸಿಸ್ಟೆನ್ಸಿ ಈಸ್ ದ ಕೀ. So don't lose hope, don't stop your preparation because your selection is closer than you think. Okay, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಟೂ ಲೆವೆಲ್ಸ್ ಕ್ವಶನ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ಈಸಿ ಲೆವೆಲ್, ನೆಕ್ಸ್ಟ್ ಮೀಡಿಯಂ ಲೆವೆಲ್. ಓಕೆ, ಸೊ ನೆಕ್ಸ್ಟ್ ಒಂದು ವಿಡಿಯೋಸ್ದಿಂದ ನಾವು ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಅನ್ನು ಸಹ ಆಡ್ ಮಾಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ಅವರ್ ಟುಡೇಸ್ ವಿಡಿಯೋ. ಫಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಫೆಮಿನೈನ್ ಜೆಂಡರ್. ಓಕೆ, ಸೊ ಜೆಂಡರ್ಸ್ ಮೇಲೆ ಒಂದು ಕ್ವೆಶನ್, ಟಿ ಇ ಟಿ ಆಗಿರ್ಲಿ ಸಿ ಟಿ ಇ ಟಿ ಆಗಿರ್ಲಿ ಒಂದು ಕ್ವೆಶನ್ ಕಂಪಲ್ ಇದೆ. ಸೊ ಏನಿಲ್ಲ, ಇದರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಜಸ್ಟ್ ಒಂದು ಚಾರ್ಟ್ದಲ್ಲಿ ಫೆಮಿನೈನ್ ಜೆಂಡರ್ಸ್ ಮತ್ತು ಮಸ್ಕ್ಯುಲೈನ್ ಜೆಂಡರ್ಸ್ ಅನ್ನ ನೀವೇನ್ ಮಾಡ್ಕೋಬೇಕು ಅಂದ್ರೆ ಕಂಠಪಾಠ ಮಾಡ್ಕೊಳ್ರಿ. ಓಕೆ, ಫೆಮಿನೈನ್ ಅಂಡ್ ಮಸ್ಕ್ಯುಲೈನ್. ಎಸ್, ವೇಟ್. ಮಸ್ಕ್ಯುಲೈನ್ಸ್ ಜೆಂಡರ್ ಅಂಡ್ ಫೆಮಿನೈನ್ ಜೆಂಡರ್ ಅನ್ನ ನಾವೇನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇವ್ರೇನ್ ಕೇಳಿದ್ದಾರೆ, ಮಾಂಕ್ ಇಸ್ ದ ಮೆಸ್ಕ್ಯುಲೈನ್ ಜೆಂಡರ್. ಸೊ ಮಸ್ಕ್ಯುಲೈನ್ ಜೆಂಡರ್ ಇದ್ದು ಮಾಂಕ್, ಇದಕ್ಕೆ ನಾವು ಫೆಮಿನೈನ್ ಜೆಂಡರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಏನಾಗಬಹುದು, ನನ್ ಆಗಬಹುದು, ವಿಚ್ ಆಗಬಹುದು, ಹೆನ್ ಆಗಬಹುದು, ಸ್ಪಿನ್ಸ್ಟರ್ ಆಗಬಹುದು. ಸೊ ಇಫ್ ಯು ನೋ ದ ಚಾರ್ಟ್ ವೆರಿ ಕ್ಲಿಯರ್ಲಿ, ಸೊ ನಾ ಚಾರ್ಟ್ ಅನ್ನು ನಿಮ್ಗೆ ಗ್ರೂಪ್ದಲ್ಲಿ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ದಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇದನ್ನ ಒಂದೊಂದು ನೋಡ್ಕೊಂತ ಹೋಗೋಣ. ಓಕೆ, ಸೊ ವಾಟ್ ಈಸ್ ದ ಫೆಮಿನೈನ್ ಜೆಂಡರ್ ಆಫ್ ಮಾಂಕ್? Yes, it is nothing but none. Yes, so none is the correct answer here. See the explanation. Yeah, the feminine counterpart monk is none. Which ಎದಕ್ಕೆ ಯೂಸ್ ಆಗುತ್ತೆ? ವಿಸಾರ್ಡ್ಗೆ. ಹೆನ್ ಇದ್ರದ್ದು ರೂಸ್ಟರ್ ಇಸ್ ದ ಮಸ್ಕ್ಯುಲೈನ್ ಜೆಂಡರ್. ಸ್ಪಿನ್ಸ್ಟರ್ ಅಂದ್ರೆ ಅನ್ಮ್ಯಾರಿಡ್ ವುಮೆನ್. ಓಕೆ, ಸೊ ಸ್ಪಿನ್ಸ್ಟರ್ ಅಂದ್ರೆ ನಥಿಂಗ್ ಬಟ್ unmarried woman. ಅನ್ಮ್ಯಾರಿಡ್ ವುಮನ್ಗೆ ಸ್ಪಿನ್ಸ್ಟರ್ ಅಂತ ಕರಿತೇವಿ. ಬ್ಯಾಚುಲರ್ ಇತರದ್ದು ಫೆಮಿನೈನ್ ಜೆಂಡರ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಕ್ವೆಶನ್ ನೋಡೋಣ. ಸಿ, ಇಟ್ ಈಸ್ ಬೇಸ್ಡ್ ಆನ್ ದಿ ವರ್ಬ್ ಫಾರ್ಮ್. ಓಕೆ, ಸೊ ಪ್ಲೂರಲ್, ಸಿಂಗ್ಯುಲರ್, ಲೈಕ್ ದಿಸ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಬ್ ಫಾರ್ಮ್. ಇದಂತೂ ಕ್ವೆಶನ್ ಕಂಪಲ್ಸರಿ. ಓಕೆ, ದ ಚಿಲ್ಡ್ರನ್ ಡ್ಯಾಶ್ ಪ್ಲೇಯಿಂಗ್ ಇನ್ ಗಾರ್ಡನ್ ರೈಟ್ ನೌ. ಅರ್ಥ ಮಾಡ್ಕೊಳ್ರಿ, ಕ್ವೆಶನ್ ಅನ್ನು ಓದ್ರಿ. ठीक है, ಕ್ವೆಶನ್ ದಲ್ಲಿ ಏನು ಇದೆ? ಚಿಲ್ಡ್ರನ್. ಚಿಲ್ಡ್ರನ್ ಈಸ್ ನಥಿಂಗ್ ಬಟ್ ಅ ಪ್ಲೂರಲ್ ಫಾರ್ಮ್. ಕ್ವೆಶನ್ ನಮ್ದೇನಿದೆ? ಪ್ರೆಸೆಂಟ್ ಟೆನ್ಸ್ ದಲ್ಲಿದೆ. ಚಿಲ್ಡ್ರನ್ ಡ್ಯಾಶ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ರೈಟ್ ನೌ. ರೈಟ್ ನೌ ರಿಪ್ರೆಸೆಂಟ್ಸ್, ಇಟ್ ಈಸ್ ಅನ್ ಪ್ರೆಸೆಂಟ್ ಸೆಂಟೆನ್ಸ್, ಪ್ರೆಸೆಂಟ್ ಟೆನ್ಸ್. ಓಕೆ, ಚಿಲ್ಡ್ರನ್ ಇದೆ ಪ್ಲೂರಲ್ ಫಾರ್ಮ್, ಸೊ ಆನ್ಸರ್ ಆಗುತ್ತೆ ಆರ್. ಓಕೆ, ಸೊ ಯಾವ ರೀತಿ ಆರ್ ಆಗುತ್ತೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ನೋಡ್ರಿ. ದ ಚಿಲ್ಡ್ರನ್ ಈಸ್ ಪ್ಲೂರಲ್ ಸಬ್ಜೆಕ್ಟ್. ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಫಾರ್ಮ್ ದಲ್ಲಿದೆ. ದ ಫ್ರೇಸ್ ರೈಟ್ ನೌ ಇಂಡಿಕೇಟ್ಸ್ ಪ್ರೆಸೆಂಟ್ ಆಕ್ಷನ್ಸ್, ಪ್ರೆಸೆಂಟ್ ಟೆನ್ಸ್. ಇದಕ್ಕೋಸ್ಕರ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಟೆನ್ಸಸ್. ಓಕೆ, ದಿಸ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದ್ರ ಮೇಲೆನೆ 5 ಕ್ವೆಶನ್ಸ್ ಕಂಪಲ್ಸರಿ ಆಗುತ್ತೆ. ಓಕೆ, ಸೊ ಒಂದೇ ಪೇಪರ್ದಲ್ಲಿ ಆಗಲ್ಲ. ಆದ್ರೆ ಐಡೆಂಟಿಫೈ ದ adjective in the sentence. ಕ್ವೆಶನ್ ರೀಡ್ ಮಾಡ್ಕೊಳ್ರಿ. ಶಿ ಬಾಟ್ ಅ ಬ್ಯೂಟಿಫುಲ್ ಡ್ರೆಸ್ ಫಾರ್ ದ ಫೆಸ್ಟಿವಲ್. ಇಲ್ಲೇನಿದೆ? ಪ್ರೊನೌನ್ ಇದೆ, ನೆಕ್ಸ್ಟ್ ಅಡ್ಜೆಕ್ಟಿವ್ ಇದೆ. ಸೊ ಇವ್ರೇನ್ ಕೇಳಿದಾರೆ ಅಂದ್ರೆ ಅಡ್ಜೆಕ್ಟಿವ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಹೇಳ್ತೀನಿ. ಸೊ ಆನ್ಸರ್ ಈಸ್ ಬ್ಯೂಟಿಫುಲ್ ಹಿಯರ್. ಹಾ, ಯಾವ ರೀತಿ ಬ್ಯೂಟಿಫುಲ್ ಆಗುತ್ತೆ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಡ್ಜೆಕ್ಟಿವ್. ಎಸ್, ಸಿ, adjective.
ನೀವೇನ್ ಮಾಡ್ಕೋಬೇಕಂದ್ರೆ ನೋಟ್ಸ್ ಮಾಡ್ಕೋಬೇಕು. 10 ಕ್ವೆಶನ್ಸ್ ಡೈಲಿ ಸೀರೀಸ್ ನಡ್ತಾ ಇದೆ. ಸೊ ಆ ಸೀರೀಸ್ ದಲ್ಲಿ ನೀವು ಡೈಲಿ 10 ಕ್ವೆಶನ್ಸ್ ಪ್ಲಸ್ ಅದ್ರದ್ದು ಆನ್ಸರ್ಸ್ ಆಪ್ಷನ್ಸ್ ಅನ್ನು ಸಿಲೆಕ್ಟ್ ಮಾಡ್ಕೊಂಡು ನೀವು ಇಟ್ಕೊಂಡ್ರಂದ್ರೆ 200 300 ಕ್ವೆಶನ್ಸ್ ಆದ್ರೆ ಈಸಿಯಾಗಿ ಎಲ್ಲ ಕಾನ್ಸೆಪ್ಟ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ, ಟಾಪಿಕ್ಸ್ ಕವರ್ಡ್ ಆಗಿರುತ್ತೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ನೌನ್ ಆರ್ ಪ್ರೊನೌನ್ ವಿಚ್ describe about the what noun and pronoun. ಪ್ರೊನೌನ್ ಅಥವಾ ನೌನ್ ಬಗ್ಗೆ ಏನ್ ಮಾಡುತ್ತಂದ್ರೆ ಡಿಸ್ಕ್ರೈಬ್ ಮಾಡೋದನ್ನ ನಾವೇನಂತೀವಿ ಅಡ್ಜೆಕ್ಟಿವ್ ಅಂತೀವಿ. ಇಲ್ಲಿ ಏನಿತ್ತು, ಪ್ರೊನೌನ್ ಏನು, ಶಿ. ಶಿ ಅನ್ನೋದು ಪ್ರೊನೌನ್. ಓಕೆ, ಸೊ ಎತ್ರ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತಾರೆ, ಡ್ರೆಸ್ ಯಾವ ರೀತಿ ಇದೆ, ಬ್ಯೂಟಿಫುಲ್ ಆಗಿದೆ. ಓಕೆ, ಸೊ ಡ್ರೆಸ್ ಯಾವ ರೀತಿ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇದಕ್ ನಾವೇನಂತೀವಿ ಅಡ್ಜೆಕ್ಟಿವ್. ಪ್ರೊನೌನ್ ಅಥವಾ ನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂತಹ ಒಂದು ಪದಗಳಿಗೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಕೊಳ್ರಿ. ಎಸ್, ಕರೆಕ್ಟ್ ಸ್ಪೆಲ್ಲಿಂಗ್. ಇದನ್ನ ನಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಅವ್ರು ಕೊಡ್ತಾರೆ. ಓಕೆ, ನಿಮ್ಗದು ಕರೆಕ್ಟ್ ಸ್ಪೆಲ್ಲಿಂಗ್ ಗೊತ್ತಿರುತ್ತೆ, ಆದ್ರೂ ಅವ್ರು ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಯಾವ ರೀತಿ ಮಾಡ್ತಾರೆ ನೋಡ್ರಿ. ಇವ್ರ ಏನ್ ಕ್ವಶನ್ ಕೇಳಿದಾರೆ ಈಗ, ಕಮಿಟಿ ಬಗ್ಗೆ ಕೇಳಿದ್ದಾರೆ. ಕಮಿಟಿ, COMMITEE, COMMITEE, COMMITEE. ಸೊ ಇವೆರಡು ಅಂತೂ ರಾಂಗ್ ಆಗಿದೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಟಿಕ್ ಮಾಡ್ತಾರೆ. ಓಕೆ, ಸೊ COMMITEE. ಸೊ ದಿಸ್ ಒನ್ ಇಸ್ ರಾಂಗ್. ಕಮಿಟಿ ಕರೆಕ್ಟ್ ಸ್ಪೆಲ್ಲಿಂಗ್ ಏನಿದೆ ಅಂದ್ರೆ M ಬರುತ್ತೆ, I ನೆಕ್ಸ್ಟ್ T and E. ಇದು ಕಮಿಟಿ ಕರೆಕ್ಟ್. ಓಕೆ, ಸೊ ಈ ತರದ್ದು ಕ್ವೆಶನ್ಸ್ ಅನ್ನ ನಾವು ಏನ್ ಮಾಡೋಣ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಾಲ್ವ್ ಮಾಡೋಣ. ಓಕೆ, ನಾನು ಕಳಿಸ್ತೀನಿ, ನೀವು ಅದಕ್ಕೆ ಯಾವ ಆಪ್ಷನ್ ಕರೆಕ್ಟ್ ಇದೆ ಅದನ್ನ ಕಳಿಸ್ರಿ. ಸಿ, ದ ಕರೆಕ್ಟ್ ಸ್ಪೆಲ್ಲಿಂಗ್ ಹ್ಯಾಸ್ M, yes, T and E. We have solved just now. Yes, next question. ಎಲ್ಲ ಈಸಿ ಲೆವೆಲ್ ಕ್ವೆಶನ್ಸ್ ತಗೊಂಡಿದ್ದೀನಿ ಇವತ್ತು. ಎಸ್, ದಿಸ್ ಒನ್ ಇಸ್ ಸಮಥಿಂಗ್ ಟ್ರಿಕಿ. ಯಾಕೆ ಟ್ರಿಕಿ ಅನ್ನೋದನ್ನ ಹೇಳ್ತೀನಿ ಕೇಳ್ರಿ. ಐಡೆಂಟಿಫೈ ದ ಪ್ಲೂರಲ್ ಫಾರ್ಮ್ ಆಫ್ ಆಕ್ಸ್. ಬಹಳಷ್ಟು ಜನ ಏನ್ ಮಾಡ್ತೀರಿ, ಆಕ್ಸಸ್ ಬರೆದ್ ಬಿಡ್ತೀರಿ. ಓಕೆ, ಸೊ ನಾ ಹೇಳೋಕ್ಕಿಂತ ಮುಂಚೆನೂ ನೀವು ಎಲ್ಲರಿಗೂ ಆಕ್ಸ್ ಇಸ್ ದಿ ಪ್ಲೂರಲ್ ಫಾರ್ಮ್, ಆಕ್ಸಸ್ ಅಂತ ಹೇಳಿ ತಿಳ್ಕೊಂಡಿರ್ಬೇಕು. ಆದ್ರೆ ದಿಸ್ ಇಸ್ ರಾಂಗ್. ಆಕ್ಸದ್ದು ಪ್ಲೂರಲ್ ಫಾರ್ಮ್ ಏನ್ ಬರುತ್ತೆ ಅಂದ್ರೆ ಆಕ್ಸನ್ ಬರುತ್ತೆ. ಯಾಕೆ ಆಕ್ಸನ್ ಬರುತ್ತೆ? ಓಕೆ, ಸೊ ಇದ್ರ ಹಿಂದೆ ಒಂದು ಬೇಸಿಕ್ ಒಂದು ಥಿಂಗ್ ಇದೆ, ಅರ್ಥ ಮಾಡ್ಕೊಳ್ರಿ. ಇಟ್ ಈಸ್ ಅನ್ ಓಲ್ಡ್ ಇಂಗ್ಲಿಷ್ ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್. ಓಕೆ, ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್. ಇರ್ರೆಗ್ಯುಲರ್ ಪ್ಲೂರಲ್ ಫಾರ್ಮ್, ಎಸ್, ಅದಕ್ಕೆ ಆಕ್ಸದ್ದು ಆಕ್ಸನ್ ಆಗುತ್ತೆ. ಯಾಕೆ ಅಂದ್ರೆ ಲಾಂಗ್ ಆಗೋ ಸಮ್ ಇಂಗ್ಲಿಷ್ ವರ್ಡ್ ಯೂಸ್ಡ್ EN. ಈಗ ನಾವೇನ್ ಮಾಡ್ತಿದ್ದೀವಿ, ES ಹಚ್ತಾ ಇದ್ದೀವಿ. ಆದ್ರೆ ಲಾಂಗ್ ಅಗೋ ಏನಿತ್ತಂದ್ರೆ EN ಯೂಸ್ ಮಾಡ್ತಿದ್ರು. ವುಮೆನ್, ದಟ್ ಕನ್ವರ್ಟೆಡ್ ವುಮೆನ್. ಓಕೆ, ಸೊ ಈ ತರ ಕೆಲವೊಂದು ವರ್ಡ್ಸ್ ಚೇಂಜ್ ಆದವು, ಆದ್ರೆ ಕೆಲವೊಂದು ವರ್ಡ್ಸ್ ಚೇಂಜ್ ಆಗ್ಲಿಲ್ಲ. ಫಾರ್ ಎಕ್ಸಾಂಪಲ್ ಆಕ್ಸ್, ಆಕ್ಸನ್ ಉಳಿತು, ಆಕ್ಸಸ್ ಆಗಲ್ಲ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ. ಎಲ್ಲ ಒಂದು ಕ್ವೆಶನ್ಸ್ ಡಿಫ್ರೆಂಟ್ ಆಗಿದಾವೆ. ಓಕೆ, ಎಲ್ಲಾ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದಾವೆ. ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ, ಆಮೇಲೆ ಜೆಂಡರ್ಸ್ ಇದೆ, ಸಿಂಗ್ಯುಲರ್ ಪ್ಲೂರಲ್, ಕರೆಕ್ಟ್ ಸ್ಪೆಲ್ಲಿಂಗ್, ಎವ್ರಿಥಿಂಗ್. ಓಕೆ, ಸೊ ಸಿನೋನಿಮ್ ಮೇಲಂತೂ ಸಿಟೆಟ್ ಆಗಿರ್ಲಿ, KTET ಆಗಿರ್ಲಿ, ಕಂಪಲ್ಸರಿ ಕ್ವೆಶನ್ ಸಿನೋನಿಮ್. ಇಟ್ ಈಸ್ ವೆರಿ ಈಸಿ ಅಂಡ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು, ಸಿನೋನಿಮ್, ಆಂಟೋನಿಮ್. Okay, see, honest. First tell me what is the antonym of honest. Okay, antonym ಏನಾಗುತ್ತೆ ಕಾಮೆಂಟ್ಸ್ ದಲ್ಲಿ ತಿಳಿಸಿ. ಎಸ್, ಸಿನೋನಿಮ್ ಹೇಳ್ತೀನಿ ನೋಡಿ. ಆನೆಸ್ಟ್ ಇದ್ದು ಸಿನೋನಿಮ್ ಇಸ್ ಸಿನ್ಸಿಯರ್.
Yes. Sincere is the closest synonym of honest, representing truthfulness and integrity. Yes. ನೋಡ್ರಿ ಕ್ರಾಫ್ಟ್ ಇದ್ದು ಇವನು ಇತರದ್ದು ಸಹ ಬರೆಸ್ತೀನಿ, ಬರ್ಕೊಂಬಿಡ್ರಿ. ಇಲ್ಲೇ ನಿಮ್ಗೆ ಆರಾಮ್ಸೆ ಒಂದು 4 ರಿಂದ 5 ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಆಗುತ್ತೆ ನೋಡ್ರಿ. ಸಿನ್ಸಿಯರ್ದ್ದು ಆನೆಸ್ಟ್ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಕ್ರಾಫ್ಟ್ ಇದ್ದೇನ್ ಬರುತ್ತೆಪ್ಪ, ಕ್ರಾಫ್ಟ್ ಇದ್ದು ಕನ್ನಿಂಗ್. ಓಕೆ, ಸೊ ಕನ್ನಿಂಗ್ ಅಂತ ಕೊಟ್ರಂದ್ರೆ ಕ್ರಾಫ್ಟಿ ಸೆಲೆಕ್ಟ್ ಮಾಡ್ಕೊಳ್ರಿ, ಕ್ರಾಫ್ಟಿಗೆ ಕೊಟ್ರಂದ್ರೆ ಕನ್ನಿಂಗ್. ಟ್ರಿಕ್ಕಿ ಅಂತೂ ಹೇಳ್ಬೋದು. ಸಿ, ಎರಡು ಆಪ್ಷನ್ ಸಿಕ್ಬಿಟ್ಟು ನಿಮ್ಗೆ. ಡಿಸೈಡ್ಫುಲ್ ಅದ್ ಏನಾಗುತ್ತೆ, ಡಿಸೈಡ್ಫುಲ್ ಅದು ಡಿಸ್ಆನೆಸ್ಟ್. ಎಸ್. ಬಯಾಸ್ಡ್ ಏನಾಗುತ್ತೆ, ಅನ್ಫೇರ್. ಓಕೆ, ಇದನ್ನ ನೋಟ್ಸ್ ಮಾಡ್ಕೊಳ್ರಿ. ಸಿನಾನಿಮ್, ಆಂಟೋನಿಮ್. ಫಿಲ್ ಇನ್ ದ ಬ್ಲಾಂಕ್. ಎಸ್, ಫಿಲ್ ಇನ್ ದ ಬ್ಲಾಂಕ್ ಅಂದ್ರೆ ಇಲ್ಲಿ ಗ್ಯಾಪ್ ಇದೆ, ಇದನ್ನ ಫಿಲ್ ಮಾಡಬೇಕು. ಇದೊಂದು ಕೆಲವೊಂದು ಆಪ್ಷನ್ಸ್ ಇದಾವೆ, ಅದರಿಂದ ಫಿಲ್ ಮಾಡಬೇಕು. ಬ್ರೆಡ್ ಆ್ಯಂಡ್ ಬಟರ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್. ಬ್ರೆಡ್ ಮತ್ತು ಬಟರು ಡ್ಯಾಶ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಕೇಳಿದ್ದಾರೆ. ಆರ್ ಬರುತ್ತೋ, ಈಸ್ ಬರುತ್ತೋ, ವರ್ಡ್ ಬರುತ್ತೋ, ಹ್ಯಾವ್ ಬೀನ್ ಬರುತ್ತೆ ನೋಡ್ಬೇಕು. ಬ್ರೆಡ್ ಮತ್ತು ಬಟರ್ ಇಲ್ಲಿ ಏನ್ ಬರುತ್ತೆ, ಈಸ್ ಬರುತ್ತೆ. ಯಾಕೆ ಈಸ್ ಬರುತ್ತೆ ನೋಡ್ಕೊಳ್ರಿ. ವೆನ್ ಟೂ ಸಿಂಗ್ಯುಲರ್ ನೌನ್, ಬ್ರೆಡ್ ಮತ್ತು ಬಟರ್ ಅನ್ನೋದು ಟೂ ಡಿಫ್ರೆಂಟ್ ಸಿಂಗ್ಯುಲರ್ ನೌನ್ ಇದಾವೆ. ಇಲ್ಲಿ ನಾವೇನ್ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ, ಸಿಂಗಲ್ ಕಂಪೌಂಡ್ ಐಡಿಯಾ. ಓಕೆ, ಫಾರ್ ಎಕ್ಸಾಂಪಲ್ ದೇ ಟೇಕ್ ಅ ಸಿಂಗ್ಯುಲರ್ ವರ್ಬ್ ಟುಗೆದರ್. ವೆನ್ ವಿ ಯೂಸ್ ಅ ಸಿಂಗ್ಯುಲರ್ ವರ್ಡ್ ಟುಗೆದರ್, ವೆನ್ ದಟ್ ಟೈಮ್ ವಿ ಯೂಸ್ ಈಸ್. ಓಕೆ, ಸಿಂಗ್ಯುಲರ್ ಇದ್ರೆ ಈಸ್, ಪ್ಲೂರಲ್. Okay, let's see the next question. Choose the correct passive voice. Choose the correct passive voice. Passive voice. The chef cooked a delicious meal. Okay. ಸೊ ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ನಿಮ್ಗೆ ಗೊತ್ತಿರ್ಬೇಕಂದ್ರೆ SVO ರೂಲ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಓಕೆ, ಇದು ನಿಮಗೆ ಗೊತ್ತಿರ್ಬೇಕು. ಇದ್ ಗೊತ್ತಿದ್ರೆ ಮಾತ್ರ ನೀವು ಪ್ಯಾಸಿವ್ ವಾಯ್ಸ್ ಆಗಿರ್ಲಿ ಆಕ್ಟಿವ್ ವಾಯ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಈಗೇನ್ ಹೇಳಿದಾರ ಅವರು, ದ ಶೆಫ್ ಕುಕ್ಡ್ ಅ ಡಿಲಿಷಿಯಸ್ ಮೀಲ್. ಇದು 4 ಆಪ್ಷನ್ಸ್ ದಲ್ಲಿ ವಿಚ್ ಆಪ್ಷನ್ ಇಸ್ ದಿ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಆಪ್ಷನ್ ಅಂತ ಹೇಳಿ ಕೇಳಿದ್ದಾರೆ. ಅ ಡಿಲಿಷಿಯಸ್ ಮೀಲ್ ಇಸ್ ಕುಕ್ಡ್ ಬೈ ದ ಶೆಫ್, a delicious meal was cooked by the chef, a delicious meal had been cooked by the chef, or a delicious meal was cooking by the chef. In 4 options dalli a delicious meal was cooked by the chef is the correct answer. How? Let's see the explanation. Yes, V3 ಸಬ್ ನಮ್ದು ಏನು ಕ್ವಶನ್ ಯಾವ ರೀತಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಲೆಟ್ಸ್ ಸಿ, ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ನೋಡ್ರಿ. ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಇದನ್ನ ಬರೆದಿಟ್ಕೊಳ್ರಿ. ಓಕೆ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಈ ತರ ನೀವು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರಂದ್ರೆ ಆರಾಮ್ಸೆ ನೀವು ಬೇಕಾದ ಕ್ವಶನ್ ಅನ್ನು ಸಾಲ್ವ್ ಮಾಡ್ಬೋದು. ಇಫ್ ದ ಸಬ್ಜೆಕ್ಟ್ ಡಸ್ ದಿ ಆಕ್ಷನ್, that is active voice. Object receive the action, that is passive voice. ಯಾವ ರೀತಿ, ಇಲ್ಲೊಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ರಿ. The cat chased the mouse. ನೋಡ್ರಿ ಇದ್ರೊಳಗ ಎಸ್ ಸಬ್ಜೆಕ್ಟು ಕ್ಯಾಟ್ ಇದೆ, ಚೇಸ್ಡ್ ಅಥವಾ ಚೇಸಿಂಗ್ ವಿಚ್ ಇಸ್ ವರ್ಬ್, ಆಕ್ಷನ್, ಅಂಡ್ ಮೌಸ್ ಇಸ್ ಆಬ್ಜೆಕ್ಟ್. ಈಗ ಈ ರೂಲ್ ಅಪ್ಲೈ ಮಾಡ್ಕೊಡ್ರಿ. ಸಬ್ಜೆಕ್ಟ್ ಡಸ್ ದಿ ಆಕ್ಷನ್,
subject does the action, that is active voice. Object, mouse, receiving the action, that is passive voice. Okay, so a delicious meal was cooked by the chef, adu action receiving. Yes, that is why it is in passive voice, correct form of passive voice. And also the sentence, it is in simple past tense. ಟೆನ್ಸಸ್ ಮೇಲೆ ಒಂದು ಫುಲ್ ಕಂಪ್ಲೀಟ್ ವಿಡಿಯೋ ಮಾಡಬೇಕು, ಯಾಕಂದ್ರೆ ಎವ್ರಿ ಟೈಮ್ ಟೆನ್ಸಸ್ ಮೇಲೆ ಕ್ವೆಶನ್ ಆಗೇ ಆಗುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಈ ತರ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್, ಎಲ್ಲ ಕ್ವೆಶನ್ಸ್ ಇನ್ನೂವರೆಗೂ ಮೀಡಿಯಂ ಲೆವೆಲ್ ಅಂಡ್ ಈಸಿ ಲೆವೆಲ್ ಇದೆ. ಅದು ಯಾವ ಸಿದೆ ನೆಕ್ಸ್ಟ್ ಕ್ವೆಶನ್, ಇನ್ನೂವರೆಗೂ ತಗೊಂಡಿದ್ದಂತಹ ಎಲ್ಲಾ ಕ್ವಶನ್ಸ್ ನಮ್ದು ಈಸಿ ಲೆವೆಲ್ ಟು ಮೀಡಿಯಂ ಲೆವೆಲ್ ದಲ್ಲಿನೇ ಇದಾವೆ. ಓಕೆ, ಸೊ ಆಪ್ಷನ್ ಕ್ವೆಶನ್ ನಂಬರ್ 9 ಏನ್ ಇದೆ, ಐಡೆಂಟಿಫೈ ದ ಆಪ್ಷನ್ ವಿತ್ ದ ಎರರ್. ಯಾವ ಒಂದು ಆಪ್ಷನ್ ದಲ್ಲಿ ಎರರ್ ಇದೆ ಅಂತ ಹೇಳಿ ನಾವು ಹುಡುಕ್ಬೇಕು. ಆಪ್ಷನ್ ಎ ಹಿ ಈಸ್ ಸೀನಿಯರ್, ಆಪ್ಷನ್ ಬಿ ದ್ಯಾನ್ ಮೀ, ಆಪ್ಷನ್ ಸಿ ಇನ್ ದಿಸ್ ಆಫೀಸ್, ಆಪ್ಷನ್ ಡಿ ನೋ ಎರರ್. ನೋ ಎರರ್ ಮೀನ್ ಸೆಂಟೆನ್ಸ್ ಕರೆಕ್ಟ್ ಇದೆ, ಯಾವುದೇ ರೀತಿಯ ತರ ಇದರಲ್ಲಿ ಎರರ್ ಇಲ್ಲ ಅಂತ ಹೇಳ್ದಂಗೆ, ಆದ್ರೆ ಎರರ್ ಇದೆ. ಓಕೆ, ಸೊ ವಿಚ್ ಆಪ್ಷನ್ ಇಸ್ ಹ್ಯಾವಿಂಗ್ ಎರರ್? ಸಿ, ಎಸ್, ಆಪ್ಷನ್ ಬಿ, ದ್ಯಾನ್ ಮೀ. He is senior than me in this office. Explanation ನೋಡ್ರಿ. ಎಸ್, ಇಲ್ಲಿ ಡಿಟೇಲ್ಡ್ ರೂಲ್ ದಲ್ಲಿ ಏನ್ ಹೇಳುತ್ತೆ, ವರ್ಡ್ಸ್ ಎಂಡಿಂಗ್ ಇನ್ ಐ ಓ ಆರ್ ಅಂದ್ರೆ ಜೂನಿಯರ್, ಸೀನಿಯರ್. ಓಕೆ, ಈ ತರ ಎಂಡಿಂಗ್ ವರ್ಡ್ IOR, ಸೀನಿಯರ್, ಜೂನಿಯರ್, ಈ ತರ ಇದ್ರೆ ಫಾಲೋಡ್ ಬೈ ದ ಪ್ರಿಪೋಸಿಷನ್. ಅದಕ್ಕೆ ಯಾವ ಪ್ರಿಪೋಸಿಷನ್ ನಾವು ಹಚ್ಬೇಕಂದ್ರೆ ಟು ಹಚ್ಬೇಕು. THAN ದ್ಯಾನ್ ಮೀ ಅಂತ ಕೊಟ್ಟಾರಲ್ಲಿ, ಅದು ತಪ್ಪು. ಓಕೆ, ಟು ಬರ್ಬೇಕು. ದಟ್ ಈಸ್ ವೈ ಆಪ್ಷನ್ ಬಿ ಈಸ್ ಹ್ಯಾವಿಂಗ್ ಅ ಎರರ್. ಲೆಟ್ಸ್ ಸಿ ದಿ ನೆಕ್ಸ್ಟ್ ಕ್ವೆಶನ್. Select the correct indirect speech. Direct speech, indirect speech. ಇದನ್ನ ಒಂದು ಹೋದ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮ್ಗೆ, ಸಿಟೆಟ್ ಗಾಗಿ ಕಲಿಸುವಾಗ. ಡೈರೆಕ್ಟ್ ಸ್ಪೀಚ್ and indirect speech. What is direct speech? What is indirect speech? Let's see. Yes. ಇಂಡೈರೆಕ್ಟ್ ದಲ್ಲಿ ಯಾವ ರೀತಿ ಇರುತ್ತೆ ಅಂಡ್ ಡೈರೆಕ್ಟ್ ದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಬೇಕು. ಸೊ ಫಸ್ಟ್ ರೀಡ್ ದ ಕ್ವೆಶನ್. ರವಿ ಸೆಡ್, ಐ ಆಮ್ ರೀಡಿಂಗ್ ಅ ಬುಕ್. ರವಿ ಏನ್ ಹೇಳಿದ? ಐ ಆಮ್ ರೀಡಿಂಗ್ ಅ ಬುಕ್, ನಾನು ಬುಕ್ ಓದ್ತಾ ಇದ್ದೀನಿ ಅಂತ ಹೇಳಿದ. ಓಕೆ, ಸೊ ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಯಾವ ರೀತಿ ಆಗುತ್ತೆ ಈ 4 ಆಪ್ಷನ್ಸ್ ದಲ್ಲಿ ಅಂತ ಹೇಳಿ ಹುಡುಕ್ಬೇಕು. ಓಕೆ, ಸಿ, ರವಿ ಸೆಡ್ ದಟ್ ಹಿ ಈಸ್ ರೀಡಿಂಗ್ ಅ ಬುಕ್, ಇದಾಗುತ್ತೋ? ಅಥವಾ ರವಿ ಸೆಡ್ ದಟ್ ಹಿ ವಾಸ್ ರೀಡಿಂಗ್ ಅ ಬುಕ್, ಆರ್ ರವಿ ಟೋಲ್ಡ್ ದಟ್ ಹಿ ವಾಸ್ ರೀಡಿಂಗ್ ಅ ಬುಕ್, ಆರ್ ರವಿ ಸೆಡ್ ದಟ್ ಐ ವಾಸ್ ರೀಡಿಂಗ್ ಅ ಬುಕ್. ಯಾವ್ದು ಕರೆಕ್ಟ್ ಆಗುತ್ತೆ ಇದರಲ್ಲಿ? ಎಸ್, ರವಿ ಸೆಡ್ ದಟ್ ಹಿ ವಾಸ್ ರೀಡಿಂಗ್ ಅ ಬುಕ್ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ ರೀತಿ? ಸಿ, ಇಂಡೈರೆಕ್ಟ್ ಸ್ಪೀಚ್ ದಲ್ಲಿ ಏನಾಗುತ್ತೆ ಅಂದ್ರೆ ಟೆಲಿಂಗ್ ವಾಟ್ ಸಮ್ ಒನ್ ಸೆಡ್ ವಿದೌಟ್ ಯೂಸಿಂಗ್ ಎಕ್ಸಾಕ್ಟ್ ವರ್ಡ್ಸ್. ಓಕೆ, ಇಂಡೈರೆಕ್ಟ್ ದಲ್ಲಿ ಎಕ್ಸಾಕ್ಟ್ ವರ್ಡ್ಸ್ ಯೂಸ್ ಆಗಲ್ಲ. ನಾಟ್ ಯೂಸಿಂಗ್ ದಿ ಎಕ್ಸಾಕ್ಟ್ ವರ್ಡ್ಸ್. ಆದ್ರೆ ಡೈರೆಕ್ಟ್ ಸ್ಪೀಚ್ ದಲ್ಲಿ ಯಾವ ರೀತಿ ಇರುತ್ತೆ? ಯೂಸ್ ಇಟ್ ವೆನ್ ಯು ವಾಂಟ್ ಟು ಶೋ ದ ಎಕ್ಸಾಕ್ಟ್ ಸೆಂಟೆನ್ಸ್ ಸ್ಪೋಕನ್. ಶಿ ಸೆಡ್ ಐ ಆಮ್ ಹ್ಯಾಪಿ, ಆಕಿ ಖುಷಿಯಾಗಿದ್ದಾಳೆ. ಓಕೆ, ಐ ಆಮ್ ಹ್ಯಾಪಿ ಅನ್ನೋದು ಡೈರೆಕ್ಟ್ ಎಕ್ಸಾಕ್ಟ್ ವರ್ಡ್ಸ್ ನಾವೇನ್ ಬಂದ್ ಹೇಳ್ತಾ ಇದ್ದೀವಿ, ದಟ್ ಈಸ್ ಡೈರೆಕ್ಟ್ ಸ್ಪೀಚ್. ಬಟ್ ವೆನ್ ವಿ ಆರ್ ನಾಟ್ ಯೂಸಿಂಗ್ ದಿ ಎಕ್ಸಾಕ್ಟ್ ವರ್ಡ್ಸ್, ದಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಎಕ್ಸಾಕ್ಟ್ ವರ್ಡ್ಸ್. ಓಕೆ, ಸೊ ಈ ರೀತಿ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಒಂದ್ ಕ್ವೆಶನ್ ಆಗುತ್ತೆ. ಈಗ ನೀವು ಎಕ್ಸಾಕ್ಟ್ ವರ್ಡ್ಸ್ ಬಂತು ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿ ನೆನಪಿಟ್ಕೊಳ್ರಿ. ಆದ್ರೆ
ಎಕ್ಸಾಕ್ಟ್ ವರ್ಡ್ ಬರ್ಲಿಲ್ಲ, ಸೆಂಟೆನ್ಸ್ ಒಂದ್ ಸ್ವಲ್ಪ ಚೇಂಜ್ ಆತು, ಟೆನ್ಸಸ್ ಮೇಲೆ ಚೇಂಜ್ ಆಗುತ್ತೆ. ಓಕೆ, ಸೇಮ್ ಇದ್ದಿದ್ದಂಗಾಗಿ ಅಲ್ಲಿಂದಲ್ಲೇ ಅವ್ರು ಹೋಗಿ ಹೇಳೋಲ್ಲ, ಒಂದ್ ಸ್ವಲ್ಪ ಸಮಯ ಆದ್ಮೇಲೆ ಹೇಳ್ತಾರೆ ಅಥವಾ ಆಮೇಲೆ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಟೆನ್ಸ್ ಚೇಂಜ್ ಆಗುತ್ತೆ, ಪ್ರೆಸೆಂಟ್ ಇದ್ದಿದ್ದು ಪಾಸ್ಟ್ ಆಗುತ್ತೆ, ಅಥವಾ ಅವ್ರು ಮುಂದ್ ಹಿಂಗ್ ಮಾಡ್ತಾರಂತ ಹೇಳಕ್ ಹೋಗಿದ್ರೆ ಫ್ಯೂಚರ್ ಆಗುತ್ತೆ. ಸೊ ಟೆನ್ಸಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ನೆಕ್ಸ್ಟ್. Yes. In reported speech, present continuous changes to past continuous. Sentence ಯಾವ ಎದ್ರಲ್ಲಿತ್ತು, ಯಾವ ಟೆನ್ಸಸ್ ದಲ್ಲಿತ್ತು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ದಲ್ಲಿತ್ತು, ಅದು ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ವಾಸ್ ರೀಡಿಂಗ್ ಆಯ್ತು. ಓಕೆ, ಸೊ ದಟ್ ಈಸ್ ವೈ ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. Yes. So we have completed today's 10 question series. Tomorrow ನಾನು ಒಂದ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಅನ್ನು ತಗೊಂಡ್ ಬರ್ತೀನಿ. ನೆಕ್ಸ್ಟ್ 10 ಕ್ವಶನ್ಸ್ ಅನ್ನ ನೆಕ್ಸ್ಟ್ ಒಂದ್ ಕ್ಲಾಸ್ ದಲ್ಲಿ ಸಾಲ್ವ್ ಮಾಡೋಣ. ಇವ್ 10 ಕ್ವಶನ್ಸ್ ನೀವೇನ್ ಮಾಡ್ಕೊಳ್ರಿ, ಒಂದು ಇಂಗ್ಲಿಷ್ಗಾಗಿನೇ ಒಂದು ಸೆಪರೇಟ್ ಬುಕ್ ಮಾಡಿ, ಸೆಪರೇಟ್ ನೋಟ್ಸ್ ಮಾಡಿ, ಅದರಲ್ಲಿ 10 ಕ್ವಶನ್ಸ್ ಪ್ಲಸ್ ಆಪ್ಷನ್ಸ್ ಅಂಡ್ ಈಚ್ ಆಪ್ಷನ್ ಅನ್ನ ನೀವೇನ್ ಮಾಡ್ರಿ, ಎಕ್ಸ್ಪ್ಲೇನ್ ಮಾಡಿ ನಿಮ್ಮೊಂದು ನೋಟ್ಸ್ ರೆಡಿಮೇಡ್ ನೋಟ್ಸ್ ರೆಡಿ ಮಾಡ್ಕೊಡ್ರಿ. ಓಕೆ, ಸೊ ನಮ್ ನೆಕ್ಸ್ಟ್ ಬರೋನ, ಟೇಕ್ ಕೇರ್, ಬೈ ಬೈ.